ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಅಮೃತಧಾರೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ಹಾಗೆ ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ ನೋಡ್ತಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಸಂಚಿಕೆ ಶುರುವಿನಲ್ಲಿ ಪಾರು ಭೂಮಿಕಾಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಮೇಡಮ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಇನ್ನೇನು ಕರ್ಣ ಡಾಕ್ಟರ್ ಬಂದ್ಬಿಡ್ತಾರೆ. ಅವರು ಒಂದ್ಸಲಿ ಬಂದ್ರು ಅಂದ್ರೆ ನಿಮಗೆ ಯಾವ ಚಿಂತೆನೂ ಇರೋದಿಲ್ಲ ಅಂತ ಹೇಳಿದಾಗ, ಅದು ನನಗೆ ಏನಾದ್ರೂ ಪರವಾಗಿಲ್ಲ, ನನ್ನ ಮಗುಗೆ ಏನು ಆಗಬಾರದು. ಗೌತಮ್ ಅವರು ಈ ಮಗು ಮೇಲೆ ಜೀವನ ಇಟ್ಕೊಂಡಿದ್ದಾರೆ. ಈ ಮಗುಗೆ ಏನಾದ್ರೂ ಅಪಾಯ ಆದ್ರೆ ಅವರು ಸಹಿಸಿಕೊಳ್ಳಲ್ಲ ದಯವಿಟ್ಟು ಅಂತ ಭೂಮಿಕಾ ಆಳ ಶುರು ಮಾಡಿದಾಗ, ಏನು ಆಗಲ್ಲ, ಮಗುಗೂ ಏನು ಆಗಲ್ಲ, ನಿಮಗೂ ಏನು ಆಗಲ್ಲ, ನಂಬಿಕೆ ಇಡಿ. ಡಾಕ್ಟರ್ ಕರ್ಣ ಇಂಥ ಪೇಷಂಟ್ ಅನ್ನೆಲ್ಲ ತುಂಬಾ ಜನರನ್ನು ನೋಡಿದ್ದಾರೆ. ಹಾಗಾಗಿ ಅವರು ತುಂಬಾನೇ ಈಸಿಯಾಗಿ ನಿಮ್ಗೆ ಡೆಲಿವರಿ ಮಾಡ್ತಾರೆ. ಭೂಮಿಕಾ ಸ್ವಲ್ಪ ಸಹಿಸಿಕೊಳ್ಳಿ, ಎಲ್ಲಾನು ಸರಿ ಹೋಗುತ್ತೆ ಅಂತ ಪಾರು ಭೂಮಿಕಾಗಿ ಸಮಾಧಾನ ಮಾಡ್ತಾ ಇರ್ತಾರೆ. ಈ ಕಡೆ ಆನಂದ ಸರಿಯಾದ ಸಮಯಕ್ಕೆ ಪೊಲೀಸ್ ಅವರನ್ನೆಲ್ಲ ಕರೆದುಕೊಂಡು ಬರ್ತಾರೆ. ರೌಡಿಗಳು ಶಿವಣ್ಣ ಜೊತೆಗೆ ಫೈಟ್ ಮಾಡ್ತಿರುವಾಗ ಅಲ್ಲಿಗೆ ಪೊಲೀಸ್ ಅವರನ್ನು ನೋಡ್ಕೊಂಡು ಎದ್ದನು ಬಿಡ್ನು ಅಂತ ಅವರು ರೌಡಿಗಳೆಲ್ಲ ಅಲ್ಲಿಂದ ಓಡಿ ಹೋಗ್ತಾರೆ. ನಂತರ ಜಯದೇವ್ಗೆ ಇನ್ಫಾರ್ಮ್ ಮಾಡ್ತಾರೆ, ಪೊಲೀಸ್ ಅವರು ಬಂದ್ರು, ಹಾಗಾಗಿ ನಮ್ಮ ಕೈಯಲ್ಲಿ ಏನು ಮಾಡ್ಕೊಳ್ಳೋಕೆ ಆಗಿಲ್ಲ ಅಂತ ಹೇಳಿದಾಗ, ನಿಮ್ಮನ್ನ ನಂಬಿಕೊಂಡು ಈ ದಿನ ನೆನಪಿಟ್ಟುಕೊಳ್ಳಬೇಕು, ನಾವು ದೊಡ್ಡ ತಪ್ಪು ಮಾಡಿದ್ವಿ, ಇದು ಫೋನ್ ಅಂತ ಅವನಿಗೆ ಸರಿಯಾಗಿ ಹೋಗ್ದು ಫೋನ್ ನ ಕಟ್ ಮಾಡ್ತಾರೆ. ಮಮ್ಮಿ ಇವಾಗ ಏನ್ ಮಾಡೋದು ಅಂತ ಹೇಳಿದಾಗ, ಶಕುಂತಲಾ ನಾನು ಅಲ್ಲಿ ಹೋಗ್ತೀನಿ, ನನ್ನ ಕೈಯಲ್ಲಿ ಏನಾದ್ರೂ ಮಾಡೋಕೆ ಆಗುತ್ತಾ ನೋಡ್ತೀನಿ, ಆದರೆ ಯಾವುದೇ ಕಾರಣಕ್ಕೂ ನೀನು ಮಾತ್ರ ಗೌತಮ್ ಕಣ್ಣಿಗೆ ಆಗಲಿ ಅವನಿಗೆ ಅನುಮಾನ ಬರೋ ತರ ನಡ್ಕೋಬೇಡ, ಯಾಕಂದ್ರೆ ಅವನಿಗೆ ನಿನ್ನ ಮೇಲೆ ಆಲ್ರೆಡಿ ತುಂಬಾನೇ ಕೋಪ ಇದೆ. ಒಂದ್ ವೇಳೆ ಇದರಿಂದ ನೀನೇನಾದ್ರೂ ಇದ್ದೀಯಾ ಅಂತ ಗೊತ್ತಾದ್ರೆ ನಿನ್ನ ಮೇಲೆ ಒಂದು ಸ್ವಲ್ಪನೂ ಮುಲಾಜೆ ಇಟ್ಟುಕೊಳ್ಳಲ್ಲ. ಈಗ ಅವನು ಹಳೆಯ ಗೌತಮ್ ಆಗಿ ಉಳಿದಿಲ್ಲ, ನಿನ್ನ ಪಾಲಿಗೆ ನೆನಪಿರ್ಲಿ ಅಂತ ಹೇಳ್ಬಿಟ್ಟು ಶಕುಂತಲಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಈ ಕಡೆ ಕರ್ಣ ಡ್ರೆಸ್ ನ ಚೇಂಜ್ ಮಾಡ್ಕೊಂಡು ಭೂಮಿಕಾ ಹತ್ತಿರ ಬಂದ್ಬಿಟ್ಟು, ಅಯ್ಯಂ ಬಂದಾಯ್ತು, ನೀವು ಇನ್ನೇನು ಭಯ ಪಡಬೇಕಾಗಿಲ್ಲ, ನಾನೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿದಾಗ, ಡಾಕ್ಟರ್ ಕರ್ಣ ಪ್ಲೀಸ್, ಇವರು ಅವಾಗಲಿಂದ ಪೇನ್ ತಡೆಯೋಕೆ ಆಗದೆ ತುಂಬಾನೇ ಒದ್ದಾಡ್ತಿದ್ದಾರೆ, ಪ್ಲೀಸ್ ಏನಾದ್ರೂ ಮಾಡಿ ಅಂತ ಹೇಳಿದಾಗ, ಡೋಂಟ್ ವರಿ, ನಾನು ಬಂದಿದ್ದೀನಿ ಅಲ್ವಾ, ನಾನೆಲ್ಲ ಸರಿ ಮಾಡ್ತೀನಿ ಅಂತ ಭೂಮಿಕನ ಚೆಕ್ ಮಾಡಿಬಿಟ್ಟು ಕೆಳಗೆ ತುಂಬಾನೇ ಕ್ರಿಟಿಕಲ್ ಆಗಿದೆ ಅನಿಸ್ತಿದೆ ಅಂತ ಹೇಳಿದಾಗ, ಯಾಕೆ ಡಾಕ್ಟರ್ ಕರ್ಣ ನಾರ್ಮಲ್ ಡೆಲಿವರಿ ಆಗಲ್ವಾ, ಸಿಸೇರಿಯನ್ ಮಾಡ್ಬೇಕಾ ಅಂತ ಹೇಳಿದಾಗ, ಇಲ್ಲ ನಾರ್ಮಲೇ ಮಾಡ್ಸೋಣ, ಆದರೆ ಭೂಮಿಕಾ ಅವರು ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕು, ಇವರು ಅವಾಗಲಿಂದ ಪೇನ್ ತಿಂತಾರೆ ಅಂದ್ರೆ ಇವರ ಒಳಗಡೆ ಆಲ್ರೆಡಿ ಭಯ ತುಂಬಿಕೊಂಡಿದೆ ಅಂತಾಯ್ತು, ಹಾಗಾಗಿ ಇವರಿಗೆ ಧೈರ್ಯ ಬರಬೇಕು ಅಂದ್ರೆ ಇವರ ಹಸ್ಬೆಂಡ್ ನ ಇಲ್ಲಿ ಕರೀರಿ, ಇವರ ಜೊತೆಗೆ ಇವರ ಹಸ್ಬೆಂಡ್ ಇದ್ರೆ ಇವರಿಗೆ ಸ್ವಲ್ಪ ಧೈರ್ಯ ಬರಬಹುದು ಅಂತ ಹೇಳಿದಾಗ, ಸರಿ ಅಂತ ಪಾರು ಓಡಿ ಬಂದ್ಕೊಂಡು, ಗೌತಮ್ ಸರ್ ನೀವು ಬನ್ನಿ ಒಳಗಡೆ ಅಂತ ಕರೀತಾರೆ. ಆಗ ಹೋಗು ಬೇಡಯ್ಯ ಹೋಗು ಅಂತ ಆನಂದ ಗೌತಮ್ನ ಒಳಗಡೆ ಕಳಿಸ್ತಾರೆ. ಈ ಕಡೆ ಗೌತಮ್ ಒಳಗಡೆ ಬಂದ ತಕ್ಷಣ, ನೀವು ಇವತ್ತು ಭೂಮಿಕಾ ಅವರಿಗೆ ಎಷ್ಟು ಆಗುತ್ತೋ ಅಷ್ಟು ಧೈರ್ಯ ತುಂಬಬೇಕು, ನೀವಿಬ್ಬರು ಎಷ್ಟು ಧೈರ್ಯವಾಗಿ ಇರ್ತೀರೋ ನಿಮ್ಮ ಮಗು ಕೂಡ ಅಷ್ಟೇ ಸೇಫ್ ಆಗಿ ಈ ಭೂಮಿಗೆ ಬರುತ್ತೆ, ಹಾಗಾಗಿ ನೀವು ಸ್ವಲ್ಪ ಇವರಿಗೆ ಸಮಾಧಾನ ಹೇಳಿ ಸ್ಟ್ರಾಂಗ್ ಆಗಿ ಇರುವಂತೆ ನೋಡ್ಕೊಳ್ಳಿ ಅಂತ ಗೌತಮ್ ಹೇಳಿದಾಗ, ಸರಿ ಅಂತ ಹೇಳ್ಬಿಟ್ಟು ಭೂಮಿಕಾ ಹತ್ತಿರ ಓಡಿ ಬಂದು ಭೂಮಿಕಾಗೆ ಸಮಾಧಾನ ಮಾಡೋಕೆ ಶುರು ಮಾಡ್ತಾನೆ. ಗೌತಮ್ ಭೂಮಿಕಾ ಇಲ್ಲಿ ನೋಡಿ ಭೂಮಿಕಾ, ನಮಗೆ ಇವಾಗ ಹೊಸ ಜವಾಬ್ದಾರಿ ಬರ್ತಾ ಇದೆ, ನಮ್ಮ ಮಗು ನೀನು ಸ್ವಲ್ಪ ಸಮಯದಲ್ಲಿ ಈ ಭೂಮಿಗೆ ಬರುತ್ತೆ, ಆದರೆ ನಿಮಗಿಂತ ಜಾಸ್ತಿ ನನಗೆ ಯಾವುದೂ ಇಲ್ಲ, ಧೈರ್ಯ ತಂದುಕೊಳ್ಳಿ, ಇಲ್ಲಿ ನೋಡಿ ಭೂಮಿಕಾ, ನೀವು ಬಂದ ಮೇಲೆ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ, ಈಗ ನನ್ನನ್ನ ಅರ್ಧ ದಾರಿಯಲ್ಲಿ ಬಿಟ್ಟು ನೀವು ಹೋಗ್ಬಿಡಿ ಭೂಮಿಕಾ, ನಾನು ಈ ಭೂಮಿ ಮೇಲೆ ಖುಷಿಯಾಗಿ ಇರ್ಬೇಕು ಅಂದ್ರೆ ನೀವು ನನ್ನ ಜೊತೆಗೆ ಇರ್ಲೇಬೇಕು, ಇಲ್ಲಿ ನೋಡಿ ಭೂಮಿಕಾ ಕಣ್ಣು ಮುಚ್ಚಿಬಿಡಿ, ಇಲ್ಲಿ ನೋಡಿ ಭೂಮಿಕಾ ಅಂತ ಭೂಮಿಕನಿಗೆ ಗೌತಮ್ ತುಂಬಾನೇ ಧೈರ್ಯ ಕೊಡ್ತಾ ಇರ್ತಾನೆ. ಈ ಕಡೆ ಡಾಕ್ಟರ್ ಕರ್ಣ ಕೂಡ ತುಂಬಾ ಖುಷಿ ಮಾಡಿ, ನೋಡಿ ಈಗ ಎಷ್ಟು ಖುಷಿ ಮಾಡ್ತೀರೋ ಅಷ್ಟು ಬೇಗ ನಿಮ್ಮ ಮಗುನ ನೀವು ನೋಡಬಹುದು, ಖುಷಿ ಅಂತ ಹೇಳ್ತಾ ಇರ್ತಾನೆ. ಆಗ ಭೂಮಿಕಾ ಉಸಿರು ಕಟ್ಕೊಂಡು ಖುಷಿ ಮಾಡ್ತಿರುವಾಗ, ನೋನು ಉಸಿರು ಕಟ್ಕೊಂಡಲ್ಲ, ಉಸಿರು ಆಡ್ಕೊಂಡು ನಿಧಾನಕ್ಕೆ ಉಸಿರನ್ನ ತಗೊಳ್ಳುತ್ತಾ ಖುಷಿ ಮಾಡ್ಬೇಕು ಅಂತ ಕರ್ಣ ಹೇಳಿದಾಗ, ಈ ಕಡೆ ಭೂಮಿಕಾ ಹೊಟ್ಟೆನೋವು ತಡೆಯೋಕೆ ಆಗದೆ ಜೋರಾಗಿ ಕಿರುಚೋಕೆ ಶುರು ಮಾಡ್ತಾರೆ. ಅದನ್ನ ನೋಡ್ಕೊಂಡು ಭೂಮಿಕಾ ಇಲ್ಲಿ ನೋಡಿ, ನನ್ನನ್ನ ನೋಡಿ ಭೂಮಿಕಾ ಅಂತ ಗೌತಮ್ ಭೂಮಿಕನ ಏನೆಲ್ಲಾ ಮುರಿತಾ ಇರ್ತಾನೆ. ಈ ಕಡೆ ಶಿವಣ್ಣಮ್ಮ ಕಾಳವ್ವ ಆದಷ್ಟು ಬೇಗ ಅವರಿಗೆ ಡೆಲಿವರಿಯಾಗಿ ತಾಯಿ ಮಗು ಸೇಫ್ ಆಗಿ ಇರೋತರ ಮಾಡು ಮಾ ಕಾಳವ್ವ ಅಂತ ದೇವರ ಹತ್ತಿರ ಬೇಡ್ಕೊಂತಿದ್ದಾರೆ. ಈ ಕಡೆ ಆನಂದ, ಅಪ್ಪ ದೇವರೇ, ನನ್ನ ಗೆಳೆಯ ಇಲ್ಲಿ ತನಕ ಯಾರಿಗೂ ಅನ್ಯಾಯ ಮಾಡಿಲ್ಲ, ತನಗೆ ಎಷ್ಟು ನೋವು ಆದ್ರೂ ಪರವಾಗಿಲ್ಲ, ಬೇರೆಯವರು ಖುಷಿಯಾಗಿ ಇರ್ಬೇಕು ಅಂತ ಬಯಸೋ ಜೀವ ಅವಂದು, ಹಾಗಾಗಿ ಅವನ ಜೀವನದಲ್ಲಿ ಒಂದು ಖುಷಿ ಕ್ಷಣ ಬರ್ತಾ ಇದೆ, ಅದನ್ನ ಅವನಿಂದ ದೂರ ಮಾಡಬೇಡ ದೇವರೇ, ಅದಕ್ಕೆ ಮತ್ತೆ ಮಗು ಸೇಫ್ ಆಗಿರ್ಬೇಕು, ಆ ರೀತಿಯಲ್ಲಿ ನೋಡ್ಕೊಳ್ಳುವ ಜವಾಬ್ದಾರಿ ನಿಂದು ದೇವರೇ ಅಂತ ಆನಂದ ಕೂಡ ದೇವರ ಹತ್ತಿರ ಬೇಡ್ಕೊಂತಾ ಇರ್ತಾನೆ. ಈ ಕಡೆ ಪಾರು ಭೂಮಿಕಾ ಇಲ್ಲಿ ನೋಡಿ ಸಮಾಧಾನ ಮಾಡ್ಕೊಳ್ಳಿ, ಸ್ವಲ್ಪ
ಉಸಿರು ತಗೊಂಡು ತುಂಬಾ ಜೋರಾಗಿ ಖುಷಿ ಮಾಡಬೇಕು ಅಂತ ಭೂಮಿಕಂಗೆ ಹೇಳ್ಕೊಡ್ತಾ ಇರ್ತಾಳೆ ಪಾರು. ನಂತರ ಯಾಕೆ ಡಾಕ್ಟರ್ ಕರ್ಣ ಏನಾಯ್ತು, ನಾರ್ಮಲ್ ಆಗಲ್ವಾ ಅಂತ ಹೇಳಿದಾಗ ಆಗುತ್ತೆ ಅಂತ ಕರ್ಣ ಹೇಳ್ತಾ ಇರುವಾಗಲೇ ಜೋರಾಗಿ ಮಗುವಿನ ಅಳುವ ಸೌಂಡ್ ಕೇಳುತ್ತೆ. ಅದೇ ಟೈಮಲ್ಲಿ ಹೊರಗಡೆ ಶಕುಂತಲ ಬರ್ತಾಳೆ. ಸಡನ್ ಆಗಿ ಮಗುವಿನ ಅಳುವ ಸೌಂಡ್ ಕೇಳಿಸಿಕೊಂಡು ಶಕುಂತಲಗೆ ಒಂದೇ ಸರಿ ಗಾಬರಿ ಆಗುತ್ತೆ. ಈ ಕಡೆ ಆನಂದ ಶಕುಂತಲನ ಅಲ್ಲಿ ನೋಡ್ಬಿಟ್ಟು ತುಂಬಾನೇ ಶಾಕ್ ಇಂದ ಅಲ್ಲಿ ಬಂದ್ಬಿಟ್ಟು, ಅಮ್ಮ ನೀವು ಇಲ್ಲಿ, ನಾವು ಇಲ್ಲಿದ್ದೀವಿ ಅಂತ ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿದಾಗ ಅದು ಯಾಕೋ ಮನಸ್ಸು ಕಡಿಯಲಿಲ್ಲ. ಹಾಗಾಗಿ ಗೌತಮ್ ಹತ್ರ ಕೇಳ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಭೂಮಿಕಾ ಹೇಗಿದ್ದಾಳೆ, ಮಗುವಿನ ಅಳುವು ಕೇಳಿಸ್ತಿದೆ ಅಂತ ಹೇಳಿದಾಗ ಹೌದಮ್ಮ ಇವಾಗ ಅಷ್ಟೇ ಡೆಲಿವರಿ ಆಯ್ತು ಅನಿಸುತ್ತೆ, ಗೆಳೆಯನು ಒಳಗಡೆ ಇದ್ದಾನೆ ಅಂತ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಏನು ಭೂಮಿಕಗೆ ಡೆಲಿವರಿ ಆಯ್ತಾ, ಅವಳ ಮಗು ಬದುಕಿದೆಯಾ ಅಂತ ಶಕುಂತಲಗೆ ತುಂಬಾನೇ ಶಾಕ್ ಆಗುತ್ತೆ. ಈ ಕಡೆ ಮಗುವಿನ ಅಳುವ ಸೌಂಡ್ ಕೇಳಿಸಿಕೊಂಡು ಗೌತಮ್ಗೆ ತುಂಬಾನೇ ಶಾಕ್ ಆಗುತ್ತೆ. ಈ ಕಡೆ ಭೂಮಿಕಾ ಹೊಟ್ಟೆ ನೋವು ಕಮ್ಮಿ ಆಗ್ಬಿಟ್ಟು ಸುಸ್ತಾಗಿ ಹಾಗೆ ಮಲಗಿಕೊಂಡಿರುವಾಗ ಗೌತಮ್ ಭೂಮಿಕನ ಹಣೆಗೆ ಒಂದು ಮುತ್ತು ಕೊಡ್ತಾರೆ. ಈ ಕಡೆ ಕಾಂಗ್ರಾಚುಲೇಷನ್, ನಿಮಗೆ ಹೆಣ್ಣು ಮಗು ಆಗಿದೆ ಅಂತ ಹೇಳ್ಬಿಟ್ಟು ಮಗುವನ್ನ ಗೌತಮ್ಗೆ ತೋರಿಸ್ತಾರೆ. ಅದನ್ನ ನೋಡ್ಕೊಂಡು ಭೂಮಿಕಾ ನೋಡಿ ಇಲ್ಲಿ ನಾನೇ ಗೆದ್ದು ಬಿಟ್ಟೆ, ಭೂಮಿಕಾ ಅವರೇ ನೋಡಿ ನಾನೇ ಗೆದ್ದು ಬಿಟ್ಟೆ ಅಂತ ಗೌತಮ್ ತುಂಬಾ ಖುಷಿಯಿಂದ ಹೇಳ್ತಿರುವಾಗ ಈ ಕಡೆ ಭೂಮಿಕಾ ಕೋಪ ಮಾಡ್ಕೊಳ್ಳೋ ತರ ಮುಖ ಮಾಡ್ತಾ ಇರ್ತಾರೆ. ಅದನ್ನ ನೋಡ್ಕೊಂಡು ನಾವು ಗೆದ್ದು ಬಿಟ್ಟವಿ ಅಂತ ಗೌತಮ್ ಹೇಳ್ತಾನೆ. ಈ ಕಡೆ ಪಾರು ಮಗುವನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಂತರ ಬಟ್ಟೆ ಸುತ್ತಿ ಗೌತಮ್ ಕೈ ಮೇಲೆ ಇಡ್ತಾಳೆ. ಗೌತಮ್ ಆ ಮಗುವನ್ನ ಎತ್ತಿಕೊಂಡು ನಂತರ ಡಾಕ್ಟರ್ ಕರ್ಣ ಹತ್ತಿರ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಕರ್ಣ, ನಿಮ್ಮ ಸಹಾಯವನ್ನು ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳಿದಾಗ ಅಯ್ಯೋ ಇಟ್ಸ್ ಮೈ ಡ್ಯೂಟಿ, ಇದರಲ್ಲಿ ಸಹಾಯ ಏನೂ ಇಲ್ಲ ಅಂತ ಹೇಳಿದಾಗ ನಿಮಗೆ ಅದು ಡ್ಯೂಟಿ ಆಗಿರಬಹುದು, ಆದರೆ ನಮ್ಮಂತ ಎಷ್ಟೋ ಫ್ಯಾಮಿಲಿಗೆ ನೀವು ಜೀವನೇ ವಾಪಸ್ ತಂದು ಕೊಟ್ಟಿದ್ದೀರಾ, ನಿಮ್ಮ ಈ ಸಹಾಯವನ್ನು ನಾನು ಲೈಫ್ ಲಾಂಗ್ ಮರೆಯಲ್ಲ. ಇವತ್ತು ನಾವು ಇದ್ದ ಪರಿಸ್ಥಿತಿಯಲ್ಲಿ ನಮ್ಮ ಸಹಾಯಕ್ಕೆ ಬಂದಿರುವವರೆಲ್ಲರೂ ನಮ್ಮ ಪಾಲಿಗೆ ದೇವರಿದ್ದ ಹಾಗೇನೆ. ಹೌದು, ಈಗ ಭೂಮಿಕಂಗೆ ಯಾವ ಸಮಸ್ಯೆನೂ ಇಲ್ವಲ್ಲ ಅಂತ ಹೇಳಿದಾಗ ನಥಿಂಗ್ ಟು ವರಿ, ಸ್ವಲ್ಪ ಹೊತ್ತು ಅವರು ಸುಧಾರಿಸಿಕೊಳ್ಳಿ, ನಂತರ ಅರ್ಧ ಗಂಟೆ ಬಿಟ್ಟು ಅವರಿಗೆ ತಿನ್ನೋಕೆ ಏನಾದ್ರೂ ಕೊಡಿ, ಯಾಕಂದ್ರೆ ಅವರು ತುಂಬಾನೇ ಸುಸ್ತಾಗಿದ್ದಾರೆ. ಹಾಗಾಗಿ ಫಸ್ಟ್ ಲಿಕ್ವಿಡ್ ಐಟಮ್ ಏನಾದ್ರೂ ಅವರಿಗೆ ಕುಡಿಸಿಬಿಟ್ಟು ನಂತರ ಹೊಟ್ಟೆ ತುಂಬಾ ಏನಾದ್ರೂ ತಿನ್ನಿಸಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಕರ್ಣ ಇಲ್ಲಿಂದ ಹೊರಡೋಕೆ ಅಂತ ನೋಡಿದಾಗ ಪಾರು ಬಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಕರ್ಣ, ನೀವು ಅಂದ್ರೆ ನಂಬಿಕೆ ಅಂತ ಇನ್ನೊಂದ್ಸಲಿ ತೋರಿಸಿಕೊಟ್ಟು ಬಿಟ್ರಿ ಅಂತ ಹೇಳಿದಾಗ ನೀವು ಅದನ್ನೇ ಹೇಳ್ತಿದ್ದೀರಲ್ಲ, ಇಟ್ಸ್ ಮೈ ಡ್ಯೂಟಿ ಅಷ್ಟೇ ಅಂತ ಹೇಳ್ತಾರೆ. ಸರಿ ಆಯ್ತು, ನಾನಿಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಕರ್ಣ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಈ ಕಡೆ ಹೊರಗಡೆ ಬಂದ ತಕ್ಷಣ ಶಕುಂತಲಾ ಕರ್ಣ ನೋಡ್ಬಿಟ್ಟು, ಅಂದ್ರೆ ಇವನೇನ ಅವನು ಮಾಡಿರೋ ಪ್ಲಾನಿಗೆಲ್ಲ ಕಲ್ಲು ಹಾಕಿದ್ದು, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ, ಇಷ್ಟು ವರ್ಷ ನಾವು ಪಟ್ಟಿರೋ ಕಷ್ಟಕ್ಕೆಲ್ಲ ನೀನೆ ಇವತ್ತು ಒಂದು ರೀತಿಯಲ್ಲಿ ನಾಶ ಮಾಡಿದಂಗೆ ಆಯ್ತು, ನಿನ್ನಗೊಂದು ಏನು ಹೇಳೋದು, ನಾವು ನಂಬಿ ಆ ಹುಡುಗರನ್ನ ಇವನಿಂದೇ ಬಿಟ್ಟಿದ್ರಲ್ಲ, ಅದು ನಾವು ಮಾಡಿರೋ ದೊಡ್ಡ ತಪ್ಪು ಅಂತ ಹೇಳ್ತಾ ಶಕುಂತಲಾ ತುಂಬಾ ಕೋಪದಿಂದ ಇರ್ತಾಳೆ. ಈ ಕಡೆ ಮಗುವನ್ನ ಎತ್ತಿಕೊಂಡು ಗೌತಮ್ ಹೊರಗಡೆ ಬಂದಾಗ ಶಕುಂತಲಾ ನೋಡಿ ಶಾಕ್ ಆಗ್ತಾರೆ. ಅಮ್ಮ ನೀವೇನು ಇಲ್ಲಿ ಅಂತ ಹೇಳಿದಾಗ ಯಾಕೋ ಮನಸ್ಸು ಕಡಿಯಲಿಲ್ಲ ಕಣೋ, ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ಈ ಕಡೆ ಆಲ್ರೆಡಿ ಆನಂದಿಗೆ ಗೌತಮ್ ಹತ್ರ ಕೇಳ್ಕೊಂಡು ಇಲ್ಲಿಗೆ ಬಂದ್ರಿ ಅಂತ ಸುಳ್ಳು ಹೇಳ್ತಾರೆ. ಆಗ ಆನಂದಿಗೆ ಏನೋ ಒಂಥರ ಅನುಮಾನ ಬರುತ್ತೆ, ಆದರೆ ಗೆಳೆಯ ಕಾಂಗ್ರಾಚುಲೇಷನ್ ಕಣೋ, ಕಾಂಗ್ರಾಚುಲೇಷನ್ಸ್ ಗೆದ್ದು ಬಿಟ್ಟಿಯಲ್ಲ ಅದೊತ್ತಿಗೆ ಅಂತ ಹೇಳಿದಾಗ ಭೂಮಿಕಾ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ, ಆರಾಮ ಆಗಿದ್ದಾರೆ ಅಂತ ಗೌತಮ್ ಹೇಳ್ತಾನೆ. ದೇವರು ದೊಡ್ಡವನು ಅಂತ ಹೇಳಿದಾಗ ದೇವರಲ್ಲ ಕಣೋ ದೊಡ್ಡವನು ಅಂತ ಗೌತಮ್ ಶಿವಣ್ಣ ಕಡೆಗೆ ತೋರಿಸಿಕೊಂಡು ಹೇಳ್ತಾರೆ. ಅಯ್ಯೋ ನನಗೆ ಏನು ಇಲ್ಲ ಬಿಡಿ, ಆ ಮಾ ಕಾಳೋವ ಆ ಸಮಯದಲ್ಲಿ ನನ್ನನ್ನ ಅಲ್ಲಿ ಕಳಿಸಿದ ಅಷ್ಟೇ, ಎಲ್ಲ ಆ ಮಾ ಕಾಳೋವನ ಕೃಪೆ ಅಂತ ಹೇಳಿದಾಗ ಈ ಕಡೆ ಶಕುಂತಲಾ ಶಿವಣ್ಣನ ಗುರುತಿಸಿಕೊಂಡು ನೋಡ್ತಾ ಇರ್ತಾರೆ. ಆಗ ಶಿವಣ್ಣನಿಗೆ ಈ ಶಕುಂತಲಾ ಮೇಲೆ ಏನೋ ಒಂಥರ ಅನುಮಾನ ಬಂದಿರುತ್ತೆ. ನಂತರ ಅಮ್ಮ ತಗೋ ಅಮ್ಮ ಮಗುವನ್ನ ಅಂತ ಕೊಡೋಕೆ ಅಂತ ಬಂದಾಗ ಈ ಕಡೆ ಮಗುವನ್ನ ಗುರುತಿಸಿಕೊಂಡು ನೋಡಿ ಬೇಡ ಗೌತಮ್ ಅಂತ ಹೇಳ್ತಾರೆ. ಯಾಕಮ್ಮ ಏನಾಯ್ತು ಅಂತ ಗೌತಮ್ ಶಾಕ್ ಇಂದ ಕೇಳಿದಾಗ ಅದು ಹೊರಗಡೆಯಿಂದ ಬಂದಿದ್ದೀನಿ, ಈ ಸಮಯದಲ್ಲಿ ಮಗುವನ್ನ ಎತ್ತಿಕೊಳ್ಳೋದು ಸರಿಯಲ್ಲ, ನೀನೇ ಎತ್ತಿಕೋ ಪರವಾಗಿಲ್ಲ ಅಂತ ಹೇಳ್ತಾರೆ. ಸರಿಯಮ್ಮ ಅಂತ ಹೇಳ್ಬಿಟ್ಟು ಗೌತಮ್ ಮಗುವನ್ನ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ. ಅಲ್ಲಿಗೆ ಈ ಸೀರಿಯಲ್ ಮುಕ್ತಾಯ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.